ಹಾಯ್ ಎವ್ರಿವನ್, ವೆಲ್ಕಮ್ ಟು ಮನ್ವಿತಾ ವ್ಲಾಗ್ಸ್. ಇವತ್ತು ರಾಗಿ ಮುದ್ದೆ ಹೇಗ್ ಮಾಡೋದು ನೋಡೋಣ ಬನ್ನಿ. ಫಸ್ಟ್ಗೆ ನಾನಿಲ್ಲಿ ಒಂದ್ ತಪ್ಲೆ ಇಟ್ಟು ಆ ತಪ್ಲೆಗೆ ನೀರ್ ಹಾಕೋತಾ ಇದ್ದೀನಿ. ಅಳತೆ ಪ್ರಕಾರ ಬೇಕಾದ್ರೂ ಹಾಕೋಬಹುದು. ನಾನಿಲ್ಲಿ 2 ಬೌಲ್ ರಾಗಿ ಹಿಟ್ಟು ಹಾಕೋತೀನಿ ಅಂದ್ರೆ ಅದಕ್ಕೆ ಡಬಲ್ ಅಂದ್ರೆ 4 ಬೌಲ್ ಅಷ್ಟು ನೀರ್ ಹಾಕೋಬೇಕು. ಸ್ವಲ್ಪ ಉಪ್ಪು, ಬೇಕಿದ್ರೆ ನೀವು ಎಣ್ಣೆ ಕೂಡ ಹಾಕೋಬಹುದು. ಈಗ ನೀರ್ ಚೆನ್ನಾಗಿ ಕುದ್ಮೇಲೆ ಇದಕ್ಕೆ ನಾನಿಲ್ಲಿ 2 ಬೌಲ್ ಅಷ್ಟು ರಾಗಿ ಹಿಟ್ಟು ಹಾಕೋತಾ ಇದ್ದೀನಿ. ಇದನ್ನ ನೀವು ಮೀಡಿಯಂ ಫ್ಲೇಮ್ ಅಲ್ಲೇ ಬಿಡ್ಬೇಕು. ನೋಡಿ, ಮೀಡಿಯಂ ಫ್ಲೇಮ್ ಅಲ್ಲಿ ಒಂದ್ 6 ರಿಂದ 8 ನಿಮಿಷ ಬಿಟ್ಟ ಮೇಲೆ ಈಗ ನಾನು ಇದಕ್ಕೆ ಹಿಟ್ಟಿನ ದೊಣ್ಣೆ ಅಂತ ನಿಮ್ ಮನೇಲೆಲ್ಲ ಆಲ್ಮೋಸ್ಟ್ ಎಲ್ಲರ ಮನೇಲೂ ಇರುತ್ತೆ. ಇಲ್ದೇ ಇದ್ದವ್ರು ಏನ್ ಮಾಡ್ಬೋದು ಅಂದ್ರೆ ಯಾವ್ದಾದ್ರು ಗಟ್ಟಿ ಸೌಟ್ ಇರುತ್ತಲ್ವಾ, ಆದ್ರೆ ಹಿಂದೆ ಸೈಡ್ ಬ್ಯಾಕ್ ಸೈಡ್ ಇಂದ ನೀವು ಇದನ್ನ ಮಾಡ್ಬೋದು. ನೋಡಿ, ಇಲ್ಲಿ ಆ ಹಿಟ್ಟಿನ ದೊಣ್ಣೆನೂ ಅಷ್ಟೇ, ನೀವು ಡೈರೆಕ್ಟ್ ಹಾಕ್ಬಾರ್ದು. ಸ್ವಲ್ಪ ಅದನ್ನ ತೊಳೆದು ಆಮೇಲೆ ಹಾಕೋಬೇಕು. ಈಗ ನಾನ್ ನೋಡಿ ಇಲ್ಲಿ ಮಿಕ್ಸ್ ಮಾಡ್ತಾ ಇದೀನಲ್ಲ, ಒಂದು ಲೂಮ್ಸ್ ಇಲ್ದೇ ಇರೋ ತರ, ಅಂದ್ರೆ ಒಂದು ಗಂಟ್ ಇಲ್ದೇ ಇರೋ ತರ ನೀಟಾಗಿ ಅದನ್ನ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀವು ಹಿಟ್ಟಿನ ದೊಣ್ಣೆ ಸಹಾಯದಿಂದ. ನೋಡಿ, ಇಲ್ಲಿ ಅದನ್ನ ಜಡಿಯೋದು, ಮುದ್ದೆ ಜಡಿಯೋದು ಅಂತಲೂ ಕೂಡ ಹೇಳ್ತಾರೆ. ನೀವು ಬೇಕಿದ್ರೆ ಇಲ್ಲಿ ಈ ತರ ಒಂದು ಬಟ್ಟೆ ಸಹಾಯದಿಂದ ಒಂದು ಗೋಡೆ ಅಥವಾ ಯಾವ್ದಾದ್ರು ಸಪೋರ್ಟ್ ಇಟ್ಕೊಂಡು ಈ ತರ ತಿರ್ಗಿಸ್ಕೋಬಹುದು. ನೀವೀಗ ಫಸ್ಟ್ ಟೈಮ್ ತಿರ್ಗಿಸ್ತೀರಾ ಅಲ್ವಾ, ಆಗ್ಲೇ ಗೊತ್ತಾಗುತ್ತೆ ನಿಮ್ಗೆ. ಆಗ್ಬೇಕಿದ್ರೆ ನೀವ್ ಅದೇನಾದ್ರೂ ಸ್ವಲ್ಪ ನಿಮ್ಗೆ ಇನ್ನೂ ತೆಳ್ಳೆ ಇದೆ ಅನ್ಸಿದ್ರೆ ಇನ್ನೊಂದ್ ಸ್ವಲ್ಪ ರಾಗಿ ಹಿಟ್ಟು ಹಾಕೋಬಹುದು, ಅಥವಾ ಗಟ್ಟಿ ಇದೆ ಅಂದ್ರೆ ಸ್ವಲ್ಪ ಬಿಸಿ ನೀರ್ ಕಾಯಿಸ್ಬಿಟ್ಟು ಅದಕ್ ಹಾಕ್ಬೋದು. ನೋಡಿ, ಇವಾಗ ನಾನು ಅದನ್ನ ತಿರುಗ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ಬಿಟ್ಟಿದೀನಿ. ಮ್ಯಾಕ್ಸಿಮಮ್ ಒಂದ್ 10-20 ನಿಮಿಷ ಬಿಡ್ಬೇಕಾಗತ್ತೆ. ನೋಡಿ, ಇವಾಗ ನಿಮಗ್ ಗೊತ್ತಾಗುತ್ತೆ, ಅದನ್ನ ಮುಟ್ಟಿದ್ರೆ ತೇವ ಕೈ ಮಾಡ್ಕೊಂಡು ಅದು ಅಂಟಲ್ಲ, ಅವಾಗ ಅದು ಮುದ್ದೆ ಬೆಂದಿದೆ ಅಂತ. ಈಗ ಬೆಂದ ಮೇಲೆ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಇದಕ್ ನೀವು ಬೇಕಿದ್ರೆ ತುಪ್ಪ, ಬೆಣ್ಣೆ, ಎಣ್ಣೆ ಏನ್ ಬೇಕಾದ್ರೂ ಹಾಕೋಬಹುದು. ಯಾಕೆಂದ್ರೆ ಅದು ನೈಸ್ ಒಂದ್ ಶೇಪ್ ಬರುತ್ತೆ ಅಥವಾ ನೋಡಕ್ ಚೆನ್ನಾಗ್ ಕಾಣುತ್ತೆ, ಜೊತೆಗೆ ಅಂಟೋದು ಇಲ್ಲ ಅಂತ. ನೋಡಿ, ಇವಾಗ ಮತ್ತೆ ಅದನ್ನ ನಾವು ಮುದ್ದೆನ ಜಡ್ಕೋಬೇಕು, ಚೆನ್ನಾಗಿ ಅದನ್ನ ಜಡ್ದು. ಈಗ ನಾನಿಲ್ಲಿ ಮುದ್ದೆ ಕಟ್ಟಕ್ಕೆ ಒಂದ್ ತಟ್ಟೆಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ, ಯಾಕೆಂದ್ರೆ ಅದು ತಟ್ಟೆಗೆಲ್ಲ ಅಂಟ್ಕೊಳ್ಳುತ್ತೆ ಅಂತ. ಇನ್ನು ಕೆಲವ್ರ ಮನೇಲಿ ಮುದ್ದೆ ಕಟ್ಟಕೆನೆ ಒಂಥರ ಪ್ಲೇಟ್ ತರ ಬರುತ್ತೆ, ಅದನ್ನ ಕೂಡ ಇಟ್ಕೊಂಡಿರ್ತೀರ ಕೆಲವ್ರು. ಏನು ಇಲ್ಲ ಅನ್ನೋರು ಈ ತರ ಮಾಡ್ಕೋಬಹುದು. ನೋಡಿ, ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಅಷ್ಟು ಹಿಟ್ಟು ಹಾಕೊಂಡು ಕೈನ ತೇವ ಮಾಡ್ಕೊಳಕ್ಕೂ ಅಷ್ಟೇನೆ ನೀವು ಒಂದ್ ಬೌಲಲ್ಲಿ ಸಪರೇಟ್ ಈ ತರ ನೀರ್ ಇಟ್ಕೊಂಡು, ಬಿಸಿ ಇರುತ್ತೆ ಅಲ್ವಾ ಮುದ್ದೆ, ಕೈ ಸುಡುತ್ತೆ. ಹಾಗಾಗಿ ಈ ತರ ಮಾಡ್ಕೊಂಡು ನೀವು ಮುದ್ದೆ ಕಟ್ಕೋಬೇಕು. ನೋಡಿ, ಇದು ಮಾಡ್ತಾ ಮಾಡ್ತಾನೆ ಅದು ರೌಂಡ್ ಶೇಪ್ ಅದೇ ಬರುತ್ತೆ. ಇದಾದಷ್ಟು ನೀವು ಬಿಸಿ ಇದ್ದಾಗ್ಲೇನೆ ಮುದ್ದೆ ಕಟ್ಟಬೇಕು. ಅದು ಆಫ್ ಮಾಡ್ತೀರಾ ಅಲ್ವಾ, ಆಫ್ ಮಾಡಿದ ತಕ್ಷಣನೇ ಕಟ್ಕೋಬೇಕು. ನೋಡಿ, ಇಲ್ಲಿ ಮತ್ತೆ ಇದ್ ಮಾಡ್ಕೊಂಡು ಇನ್ನೊಂದ್ ಮುದ್ದೆ ಕಟ್ಕೊಳಕ್ ರೆಡಿ ಮಾಡ್ಕೋಬಹುದು. ಮುದ್ದೆ ಮಾಡೋದ್ ತುಂಬಾ ಕಷ್ಟ, ಕೈಗೆಲ್ಲ ಅಂಟುತ್ತೆ, ಅಯ್ಯೋ ಯಾರ್ ಮಾಡ್ತಾರೆ ಅನ್ನೋದಕ್ಕಿಂತ ಈ ತರ ಸಿಂಪಲ್ ಆಗಿ ಮಾಡ್ಕೊಂಡ್ರೆ ಹೆಲ್ತ್ಗೂ ಒಳ್ಳೇದು. ಯಾವ್ದೇ ಆದ್ರೂ ಅಷ್ಟೇನೆ, ಮಾಡೋವರ್ಗು ಮಾತ್ರ ಕಷ್ಟ, ಮಾಡದ್ಮೇಲೆ ಎಲ್ಲ ಸುಲಭನೆ. ಅದೇ ರೀತಿ ನೀವು ಅಷ್ಟೇ 1-2 ಸರಿ ಮಾಡ್ತಾ ಮಾಡ್ತಾ ಅದು ನಿಮ್ಗೆ ಅಭ್ಯಾಸ ಆಗುತ್ತೆ. ನೋಡಿ, ಬಿಸಿ ಬಿಸಿ ಮುದ್ದೆ ಉಪ್ಸಾರು ಹಾಕೊಂಡ್ ತಿಂತಾ ಇದ್ರೆ ಆಹಾ, ಇನ್ನೂ ಒಂದ್ ಮುದ್ದೆ ತಿನ್ಬೇಕು ಅನ್ಬೇಕು, ಅಷ್ಟ್ ಚೆನ್ನಾಗ್ ಬರುತ್ತೆ. ಮತ್ತ್ಯಾಕ್ ತಡ, ನೀವು ಕೂಡ ಟ್ರೈ ಮಾಡ್ತೀರಾ ಅಲ್ವಾ? ಹಾಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪನೆ ಮನ್ವಿತಾ ವ್ಲಾಗ್ಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.